ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಲಾಗ್ ಬಂದು ಶುಕ್ರವಾರದ ಲಾಗು. ಆ ದಿನ ನಮ್ಮ ಮನೆ ದೇವರ ಹಬ್ಬ ಇದೆ, ಅಂದರೆ ಮದ್ದೂರು ಹತ್ರ ಹೆಮ್ನಳ್ಳಿ ಅಂತ ಬರುತ್ತೆ, ಚೌಡೇಶ್ವರಿ ಅಮ್ಮನವರ ಹಬ್ಬ. ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಂತ ತಿಳ್ಕೊತೀನಿ. ಸೇಮ್ ಹಾಸನಾಂಬೆಗೆ ಯಾವ ರೀತಿ ಪೂಜೆ ಮಾಡ್ತಾರೆ, 36 ಗಂಟೆಗಳ ಕಾಲ ದರ್ಶನ ಸಿಗುತ್ತೋ ಅದೇ ರೀತಿ ಚೌಡೇಶ್ವರಿ ಅಮ್ಮನವರ ಹಬ್ಬನೂ ಕೂಡ ಅದೇ ರೀತಿ 36 ಗಂಟೆಗಳ ಮಾತ್ರ ದೇವದರ್ಶನ ಇರುತ್ತೆ. ನಂತರ ಗೋಡೆನ ಕಟ್ಬಿಡ್ತಾರೆ ಮಣ್ಣಲ್ಲಿ, ಇನ್ನು ವರ್ಷಕ್ಕೆ ಗೋಡೆ ಹೊಡೆಯುವಂಥದ್ದು. ಆ ರೀತಿ ಪ್ರೊಸೀಜರು ಇಲ್ಲಿ ಹಬ್ಬ ಮಾಡುವಂಥದ್ದು. ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಬೆಳಿಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಚಿ ಈಗ ಹೊರಡ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಇನ್ನೊಂದು ಏನಪ್ಪ ಬೇಜಾರು ಅಂದರೆ ಲಡ್ಡು ಕರ್ಕೊಂಡು ಹೋಗ್ತಾ ಇಲ್ಲ. ಆ ಕಡೆಯಿಂದ ಯದುವೀರ್ ನಮ್ಮ ಚಿಕ್ಕತ್ತೆ ಮನೇಲಿದ್ದಾನೆ, ಅವ್ರು ಕರ್ಕೊಂಡು ಬರ್ತಾರೆ. ಲಡ್ಡು ಏನಪ್ಪ ಅಂದರೆ ನಮ್ಮ ಮುಖ ನೋಡಿದ್ರೆ ಸಾಕು ಹಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ನಾನು ಬರ್ತೀನಿ ಅಂತ. ಆದರೆ ಇನ್ನೊಂದು ವಾರ ಅವನು ಇದ್ಬಿಟ್ರೆ ಸಾಕು, ಆಮೇಲೆ ಕರ್ಕೊಂಡು ಬರ್ತೀನಿ. ಸಣ್ಣವನಲ್ವಾ, ಹಾಗಾಗಿ ಅವನಿಗೆ ನಾನೇ ಕೇಳ್ಕೊಂಡು ಬರೋಣ ಅಂದ್ಕೊಂಡು ಬಂದಿದ್ದೀವಿ ದೇವಸ್ಥಾನಕ್ಕೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ಲು ಫ್ರೂಟ್ಸಲ್ಲೇ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಗೋಡೆ ಹೊಡೆದಿರ್ತಾರಲ್ಲ, ಮಣ್ಣಲ್ಲಿ ಕಟ್ಟಿರ್ತಾರಲ್ಲ, ಆ ಮಣ್ಣಿಗೆ ನಾವು ಚೌಡೇಶ್ವರಿ ಅಮ್ಮ ಅಂತೇಳಿ ನಾವು ಪೂಜೆ ಮಾಡ್ತೀವಿ. ಮತ್ತು ಪ್ರತಿಯೊಂದು ಈ ದೇವ್ರ ಹೊಕ್ಳವ್ರು ಇರ್ತಾರಲ್ಲ, ಅವರು ಆ ಮಣ್ಣನ್ನು ತಗೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ನಾವು ಕೂಡ ಹಾಗೇ ಮಾಡೋದು, ದೇವ್ರ ಫೋಟೋನ ತೊಗೊಂಡೋಗಿ ಇಟ್ಕೊಳ್ಳಲ್ಲ. ಹಾಗಾಗಿ ನಾವು ಗರ್ಭಗುಡಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮಣ್ಣಿತ್ತಲ್ಲ ಅವರು ಗೋಡೆ ಹೊಡೆದಿರುವಂಥದ್ದು, ಅದಕ್ಕೇ ನಾವು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಸೊ ಎದೂ ಸಿಕ್ತಾ ಸ್ವಲ್ಪ ಖುಷಿ ಆಯಿತು. ನೆಕ್ಸ್ಟ್ ಇಯರಿಂದ ಲಡ್ಡುನೂ ಕರ್ಕೊಂಡು ಬರ್ತೀನಿ, ಯಾಕಂದರೆ ನರಸೀಪುರಕ್ಕೆ ಕರ್ಕೊಂಡು ಬರ್ತೀವಲ್ವ ನೆಕ್ಸ್ಟ್ ಇಯರಿಂದ. ಆವಾಗಲಿಂದ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀವಿ. ಸಣ್ಣವನು ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ನಾನು, ಸಣ್ಣ ಪಾಪು ಅಲ್ವಾ ನಡೆಯುತ್ತೆ ಅಂತ ಹೇಳಿ. ಸೊ ನೋಡಿ ಯದುವೀರು ಕೂಡ ಪೂಜೆ ಮಾಡ್ತಾ ಇದ್ದಾನೆ. ಸೊ ಇವಾಗ ಇಲ್ಲೆಲ್ಲ ಪೂಜೆ ಮಾಡಿ ನಾನು ದೇವ್ರ ದರ್ಶನ ಮಾಡಿಕೊಂಡು, ಮತ್ತು ಈ ಊರಿಗೆ ಬಂದರೆ ಹಬ್ಬ ಅಂತ ಬಂದಮೇಲೆ ಒಂದು 7-8 ಟೆಂಪಲ್ಗಳಿರುತ್ತೆ ಊರು ಅಂತಂದಮೇಲೆ. ಅದು ನಮ್ಮ ಅತ್ತೆ ಮನೇಲಿ ಬಂದಿರುವಂಥ ಪ್ರೊಸೀಜರು. ಒಂದು 3-4 ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ತೇರಿಗೆ ಪೂಜೆ ಮಾಡಿಕೊಂಡು ಹೋಗುವಂಥದ್ದು. 12 ಗಂಟೆಗೆ ತೇರಿರುತ್ತೆ. ಯಾವಾಗಲೂ ಆ ಟೈಮಿಗೆ ಬರ್ತಿದ್ವಿ, ಆವಾಗಂತೂ ತುಂಬಾ ಕ್ರೌಡು. ಇವಾಗಂತೂ ಹೇಳೋಕ್ಕೆ ಆಗಲ್ಲ, ಯಾಕಂದರೆ 45 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಲಿರೋದ್ರಿಂದ ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. 36 ಗಂಟೆಗಳ ಕಾಲ ಮಾತ್ರ ದೇವ್ರ ದರ್ಶನ ಸಿಗೋದು. ಅಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡೋದು, ಆಮೇಲೆ ಗೋಡೆ ಕಟ್ಬಿಡ್ತಾರೆ. ಸೊ ತುಂಬಾ ಖುಷಿಯಾಗುತ್ತೆ. ನಾವು ಬೆಳಿಗ್ಗೆನೇ ಬಂದಿದ್ದೀವಿ, ತುಂಬ ಬಿಸಿಲಲ್ವಾ. ಆಮೇಲೆ ಬಸ್ಸಲ್ಲಿ ಬಂದು ತಂಗಿ ಮನೇಲಿ ಗಾಡಿ ಇಸ್ಕೊಂಡು ಬಂದಿರುವಂಥದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು, ದೀಪ ಇಟ್ಟಿದ್ದಾರೆ ನೋಡಿ, ಇಷ್ಟು ದೊಡ್ಡ ದೀಪ ಗರ್ಭಗುಡಿ ಒಳಗಡೆ ಇರ್ತಾರೆ. ಎಲ್ಲರೂ ಅವ್ರ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಹೆಸರು ಹೇಳಿ 40 ರೂಪಾಯಿ 50 ರೂಪಾಯಿ ಆ ರೀತಿ ಎಣ್ಣೆನ ಹಾಕಿಸ್ತಾರೆ ಅಲ್ಲಿಗೆ. ವರ್ಷ ಪೂರ್ತಿ ದೇವರ ಆಶೀರ್ವಾದ ನಮಗಿರಲಿ ಅಂತ ಹೇಳಿ ಒಂದು ನಂಬಿಕೆ. ಸೊ ಈ ರೀತಿ ನಾವು ಎಣ್ಣೆ ಹಾಕ್ಸ್ಬಿಟ್ಟು ಹೊರಗಡೆ ಬೆಳಿಗ್ಗೆ ತಾನೇ ಎಲ್ಲ ಅದಿದ್ರಲ್ಲ ಅಲ್ಲಿ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀವಿ. ಪೂಜೆ ಮಾಡಿಕೊಂಡು ನಂತರ ಅಲ್ಲಿಂದ ಮನೆಯಿಂದನೇ ನಾವು ಏನು ಟಿಫನ್ ಏನೂ ಮಾಡಿರಲ್ಲ, ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಾವು ಊಟ ಎಲ್ಲ ಮಾಡಿಕೊಂಡು ಬೇರೆ ಟೆಂಪಲ್ಗೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಸೊ ನಾನು ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿದ್ದೀರಾ ಅಂತ ತಿಳ್ಕೊತೀನಿ ಏನು ವಿಷಯ ಅಂತ. ಸೊ ನಾವು ಎಷ್ಟೇ ನಾವು ನಿಯತ್ತಾಗಿದ್ರೂ ಜನಗಳಿಗೆ ನಾವು ನಿಯತ್ತಾಗಿದ್ದೀವಿ ಅಂತ ಅನಿಸಲ್ಲ. ನಾವು ಸುಳ್ಳುಗಾರ ಥರ ಅನ್ನಿಸ್ತೀವಿ, ಮೋಸಗಾರರ ಥರ ಅನ್ನಿಸ್ತೀವಿ. ಅದು ನಮಗೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ. ಏನಾಗುತ್ತೆ ಅಂದರೆ ಒಂದೊಂದು ಸರಿ ನಾವು ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಂಡಿಲ್ಲ ಅಂದರೆ ಆ ಮಾನಸಿಕ ಹಿಂಸೆನೇ ನಮ್ಮನ್ನು ಕೊಂದುಬಿಡುತ್ತೆ. ಸೊ ನಂತರ ಪ್ರಾಬ್ಲಮ್ನ ಸುಮಾರು ಜನ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಸೊ ನಾನು ಅವ್ರಿಗೊಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಯಾರು ನಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ಏನಾದರೂ ಅಂದ್ಕೊಳ್ಳಿ, ಸುಳ್ಳುಗಾರರು ಚಾಳಿ ಹೇಳ್ಕೊಡ್ತಾರೆ, ಏನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ನೀವು ಮಾಡ್ತಾ ಇರುವಂಥ ಕೆಲಸ ನಿಮ್ಮ ಮನೇಲಿರೋರಿಗೆ ಗೊತ್ತಿರಬೇಕು, ದೇವ್ರಿಗೆ ಗೊತ್ತಿರಬೇಕು. ದೇವ್ರಿಗೆ ಬಿಟ್ಟದ್ದು ನಾವು ಕೆಟ್ಟ ಕೆಲಸ ಮಾಡಿದ್ರೆ ದೇವರು ನಮಗೆ ಏನು ಶಿಕ್ಷೆ ಕೊಡಬೇಕು ಕೊಟ್ಟೇ ಕೊಡ್ತಾನೆ. ದೇವರಿಲ್ಲ ಅಂದರೆ ನಾವು ಇರೋದಕ್ಕಾಗಲ್ಲ. ನಾವು ಒಳ್ಳೇದು ಮಾಡಿದರೆ ದೇವ್ರು ಒಳ್ಳೇದು ಮಾಡ್ತಾನೆ. ಸೊ ಇದನ್ನು ನಾನು ಎಕ್ಸಾಂಪಲ್ ನೋಡಿಬಿಟ್ಟಿದ್ದೀನಿ. ನಮ್ಮ ಮೇಲೆ ಹೇಳಿದವರೆಲ್ಲ ಅನುಭವಿಸ್ತಾನೆ ಇದ್ದಾರೆ. ಸೊ ಹೇಳೋರೆಲ್ಲ ಹೇಳ್ಕೊಂಡು ಅವ್ರ ಪಾಡ್ಗೆ ಅವರು ತಿರುಗಾಡ್ಕೊಂಡೇ ಇರಲಿ. ನಿಮಗೆ ಗೊತ್ತು ನಾವೇನು ಮಾಡಿದ್ದೀವಿ, ನಾವು ಎಷ್ಟು ಅಂತ. ಆ ದೇವರೇ ಎಲ್ಲ ನೋಡ್ಕೊಳ್ಳಿ ಅಂದ್ಕೊಂಡು ಇದ್ಬಿಟ್ರೆ ಸೊ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಅಚೀವ್ ಮಾಡ್ಬೋದು. ಸೊ ಅವ್ರಿಂಗಂತಾರೆ ಇವ್ರಂಗಂತಾರೆ ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಮೊದಲು ನಾನು ಹಾಗೆ ಮಾಡ್ತಿದ್ದೆ.
ಓ ಅವ್ರು ಹಿಂಗಂದ್ರೆ ನನ್ನ ಬಗ್ಗೆ ನಾನು ಆ ಥರ ಇಲ್ವಲ್ಲ ಈಗಂತಾರಲ್ಲ ಅವರು, ನಾನೇನು ಮಾಡಿದೆ, ನಮ್ಮ ಪಾಡಿಗೆ ನಾವು ಮನೇಲಿ ಏನಾದರೂ ಒಂದು ಹೆಲ್ಪ್ ಆಗಲಿ ಅಂತ ನಾವು ಕೆಲ್ಸಕ್ಕೆ ಹೋಗೋದು. ನಮ್ಮ ಗುರಿ ಏನಿದೆ ಅಂದರೆ ಮನುಷ್ಯ ಅಂತ ಹುಟ್ಟ ಮೇಲೆ ಏನಾದರೂ ಒಂದು ಅಚೀವ್ ಮಾಡಬೇಕು, ಸುಮ್ಮನೆ ಸಾಯಬಾರ್ದು ಅನ್ನೋದು ಒಂದು ನನ್ನ ಗುರಿ. ಸೊ ಹಾಗಾಗಿ ನನ್ನ ಗುರಿ ಕಡೆ ನಾನು ಹೋಗ್ತಾ ಇದ್ದರೆ, ಆದರೆ ಜನಗಳಿಗೆ ಅದು ಕಾಣಿಸಲ್ಲ. ಓ ದೊಡ್ಡದಾಗಿ ಸಂಪಾದನೆ ಮಾಡಿಬಿಡ್ತಾರೆ, ಯಾರಿಗೂ ಮಾಡಲ್ಲ, ಆ ರೀತಿ ನೋಡ್ತಾ ಇರ್ತಾರೆ. ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ನಾವು ಕಷ್ಟಪಡೋದು ನಮಗೆ ಗೊತ್ತು, ದೇವ್ರಿಗೆ ಗೊತ್ತು. ಆ ದೇವ್ರಿಗೆ ಬಿಟ್ಟದ್ದು ಎಲ್ಲನೂ ಅಂದ್ಕೊಂಡು ಆರಾಮಾಗಿದ್ದರೆ ಸೊ ನಮ್ಮ ಗುರಿನ ನಾವು ಮುಟ್ಬೋದು. ಅನ್ನೋರೆಲ್ಲ ಎಷ್ಟು ದಿನ ಅನ್ಕೋತಾರೆ ನಾವು ಐ ಡೋಂಟ್ ಕೇರ್ ಅಂತ ಅಂದ್ಕೊಂಡಾಗ ಒಂದಲ್ಲ ಒಂದಿನ ಆ ಸತ್ಯ ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನು ಇವಾಗ ಈ ಮಾತನ್ನು ಮುಗಿಸ್ತೀನಿ. ಯಾಕಂದರೆ 100ಕ್ಕೆ 10 ಜನ ಹೆಣ್ಮಕ್ಳು ಮನಸ್ಥಿತಿ ಈ ರೀತಿಯೇ ಇರುತ್ತೆ. ಹತ್ಕೊಂಡು ಕೂತಿರ್ತಾರೆ. ಯಾರು ಕೂಡ ಆ ರೀತಿ ಹತ್ಕೊಂಡು ಕೂತ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಯಿತು. ಬಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿದ್ದೆ ಅಲ್ವಾ, ಕಾಯಿ ತುಂಬಾ ಉಳಿದ್ಬಿಟ್ಟಿತ್ತು. ಮತ್ತು ಇನ್ನು 4-5 ಡೇಸಲ್ಲಿ ಅಮ್ಮನ ಮನೆ ಹೋಗಬೇಕಾಗಿದೆ, ಊರಲ್ಲಿ ಹಬ್ಬ ಇದೆ. ಅಷ್ಟರಲ್ಲಿ ಕಾಯಿಗಳೆಲ್ಲ ಖಾಲಿ ಮಾಡಬೇಕು. ಮದ್ದೂರಿಗೆ ಹೋಗಿದಾಗ ನನ್ನ ತಂಗಿ ಕೊಡೋಕೆ ಹೋದೆ, ಅವಳು ಕೂಡ ಹಬ್ಬ ಇತ್ತು, ನಮ್ಮನೆಯಲ್ಲೂ ತುಂಬ ಕಾಯಿ ಇದೆ ಬೇಡ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನೇ ಏನಾದರೂ ಮಾಡೋಣ ಅಂತೇಳಿ ಎಲ್ಲ ತುರಿದಿಟ್ಟಿದ್ದೀನಿ. ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಮುದ್ದೆ ಅನ್ನ ಎಲ್ಲ ಮಾಡ್ಕೊಬಿಡ್ತೀನಿ. ಆಮೇಲೆ ಸಾಂಬಾರು ಸ್ವಲ್ಪ ಬಾಳೆಹಣ್ಣು ಸ್ಮೂದಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ, ಈಗ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ಬಾಡಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಅನ್ನಿಸ್ತೈತೆ ನಾನು ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಅಂತೇಳಿ. ಸೈಡ್ಗೆ ಅಂತೇಳಿ ಕಾಯಿ ಸಾಂಬಾರಲ್ವ ಮಾಡ್ತಾ ಇರೋದು, ಅದಕ್ಕೋಸ್ಕರ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು. ನಾರ್ಮಲಾಗಿ ನಾವು ಬೀಟ್ರೋಟ್ನ ತುರಿದ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ತೀವಲ್ವ, ಆದರೆ ನಾನಿವತ್ತು ಒಂದು ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಪಲ್ಯನ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದು. ತುಂಬಾ ಥ್ಯಾಂಕ್ಸ್. ಫಸ್ಟ್ ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಸೋಸ್ಲೆ ಸ್ಕೂಲಲ್ಲಿ, ಅವರು ಯಾವಾಗಲೂ ಈ ರೀತಿ ಪಲ್ಯನ ಮಾಡ್ಕೊಂಡು ಬರ್ತಿದ್ರು. ತುಂಬಾ ಚೆನ್ನಾಗಿರ್ತಿತ್ತು. ಹಾಗಾಗಿ ಅದನ್ನೇ ಆ ಪ್ರೊಸೀಜರ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಂದರೆ ಅವ್ರು ಹೇಳ್ಕೊಟ್ರಲ್ಲ ಆ ರೀತಿಯೇ ಪಲ್ಯ ಮಾಡ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಲಾಸ್ಟ್ವರೆಗೂ ಈ ವಿಡಿಯೋನ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಮುದ್ದೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಈಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 7-8 ಸ್ಪೂನು ಕಾಯಿ ಪೌಡ್ರು ಮತ್ತು 1.5 ಈರುಳ್ಳಿ ಹಾಕೋತೀನಿ. 2 ಟೊಮೊಟೊನ ತೊಗೊಂಡಿದ್ದೀನಿ. ಈಗ ಟೊಮೊಟೊ ರೇಟ್ ಅಂತೂ ತುಂಬಾ ಕಡಿಮೆ ಅಲ್ವಾ. ಮತ್ತು ನಾನು ಎಲ್ಲೋ ಕೇಳಿದ್ದೀನಿ, ಟೊಮೊಟೊನ ಜಾಸ್ತಿ ಸೇವನೆ ಮಾಡಿದ್ರೆ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಆದಷ್ಟು ಟೊಮೊಟೊನ ಜಾಸ್ತಿ ಯೂಸ್ ಮಾಡ್ತೀನಿ ಇತ್ತೀಚಿಗಂತೂ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ. 1 ಇಂಚಷ್ಟು ಚಕ್ಕೆ, 1-2-3 ಲವಂಗನ ಹಾಕೋತೀನಿ. ಮತ್ತು ಸ್ವಲ್ಪ ಮೆಣಸಂತೂ ನಾರ್ಮಲಾಗಿ ನಾನು ಸಾಂಬಾರಿಗೆ ಹಾಕ್ತಾನೆ ಇರ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಬೇಳೆ ಸಾಂಬಾರು ಪೌಡರ್ನ, ಖಾರ ಎಷ್ಟಿದೆಯೋ ನಿಮ್ಮ ಮನೇಲಿ ಅದಕ್ಕನುಗುಣವಾಗಿ ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡ್ರೆ ಆಯಿತು. ನಿಮಗೆ ಚಕ್ಕೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಚೆನ್ನಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ಮತ್ತು ಬೀಟ್ರೂಟ್ ಎಲ್ಲ ಬೇಯಿಸಿದ್ನಲ್ಲ, ಆ ನೀರು, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ತೀವಲ್ವ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಟ್ಟಿತ್ತು ಅಂತ ಹೇಳ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಎಲ್ಲರೂ ಕೂಡ ಕಾಯಿ ಸಾಂಬಾರು ಮಾಡ್ತಾರೆ, ಆದರೆ ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡಿ, ಅದ್ರ ಟೇಸ್ಟೇ ಬೇರೆ. ಒಂದು ಬೊಂಬಾಟಾಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಇವಾಗ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು, ಕಾಯಿ ಸಾಂಬಾರು ರೆಡಿ ಆಗುತ್ತೆ. ದೇವಸ್ಥಾನದಿಂದ ಬಂದು ಬಸ್ಸು ತುಂಬಾ ರಶ್ ಇತ್ತು. ಅಲ್ಲಿಂದ ಬಂದು ಅಡುಗೆ, ಯಾವಾಗಲೂ ನಾನು ದೇವಸ್ಥಾನಗಳಿಗೆ ಯಾವುದಾದ್ರೂ ಊರಿಗೆ ಹೋದರೆ ಬಂದು ಅಡುಗೆನೇ ಮಾಡ್ತಿರ್ಲಿಲ್ಲ. ನನ್ನ ವೆಯ್ಟ್ ಗೈನ್ ಆಗೋದಕ್ಕೆ ಇದೇ ಮೇಯ್ನ್ ರೀಸನ್ನು. ಏನಪ್ಪ ಅಂದರೆ ನಾವು ಹೊರಗಡೆಯಿಂದ ಬಂದರೆ ತುಂಬ ಸುಸ್ತಾಗ್ಬಿಡ್ತಿತ್ತಲ್ವ, ಆಗ ನಾನು ಹೋಟ್ಲಿಂದ ತರಿಸ್ಬಿಡೋದು, ತಿಂದ್ಬಿಟ್ಟು ಮಲಗಿಬಿಡೋದು. ಹೋಟ್ಲು ಊಟ ತಿಂದರೆ ನಾನು ಜಾಸ್ತಿ ದಪ್ಪ ಆಗಿರೋದು. ಅಮ್ಮನ ಮನೇಲಿದ್ದಾಗ ಆ ಥರ ಹೋಟ್ಲೆಲ್ಲ ತರ್ತಿರಲಿಲ್ಲ. ಏನೇ ಕಷ್ಟ ಆದರೂ ಮನೆ ಅಡುಗೆನೇ ಊಟ ಮಾಡ್ತಿದ್ವಿ. ಆದರೆ ಇವಾಗ ನಾನೇ ಅಡುಗೆ ಮಾಡಬೇಕಲ್ವ, ಮಾಡದೇ ಇರೋ ಅಂಥ ಕಷ್ಟಕ್ಕೆ ತರಿಸ್ಬಿಟ್ಟು ಊಟ ಮಾಡ್ತಿದ್ವಿ. ಸೊ ಇವಾಗ ನನಗೆ ಅರ್ಥ ಆಗಿದೆ, ಏನೇ ಕಷ್ಟ ಆದರೂ ಒಂದು ಸಾಂಬಾರು ಅನ್ನ ಮಾಡಿಕೊಂಡ್ರು ಪರವಾಗಿಲ್ಲ, ಹೋಟೆಲ್ ಊಟ ತಿನ್ನಬಾರ್ದು ಅಂತ. ತಿನ್ನಬೇಕು, ಯಾವಾಗಲೂ ಒಂದು ಸರಿ ಏನಾದರೂ ಫಂಕ್ಷನ್ ಇದ್ದಾಗ, ಹುಷಾರಿಲ್ಲ ಅಂದಾಗ ತಿನ್ನಬೇಕು. ಯಾವಾಗಲೂ ಹೋಟೆಲ್ ಊಟನೇ ತಿನ್ನಬಾರ್ದಲ್ವ. ಸೊ ಹಾಗಾಗಿ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಸೊ ಇವಾಗ ನಾವು ಆರೋಗ್ಯವಾಗಿರಬೇಕು, ಮನೆ ಅಡುಗೆ ತಿನ್ನಬೇಕು ಅಂತ ಒಂದು ಡಿಸೈಡ್ ಮಾಡ್ಕೊಬಿಟ್ಟೆ ಅಂದರೆ ಏನೇ ಕಷ್ಟ ಆದರೂ ಮನೆ ಅಡುಗೆನೇ ಮಾಡಬೇಕಲ್ವ. ಸೊ ಹಾಗಾಗಿ ಮನೇಲೇ ಅನ್ನ ಮುದ್ದೆ ಮತ್ತು ಕಾಯಿ ಪೌಡ್ರ್ ಬೇರೆ ತುಂಬ ಇತ್ತು, ಅದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ, ಮನೆಯಲ್ಲೇ ಅಡುಗೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ ಕಾಯಿ ಸಾಂಬಾರಿಗೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಏನು ಕೂಡ ಮಿಕ್ಸ್ ಮಾಡಲ್ಲ, ಜಸ್ಟ್ ಒಂದು ಅರ್ಧ ಈರುಳ್ಳಿ ಕರಿಬೇವಿನ ಸೊಪ್ಪು ಇದಿಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ಸಣ್ಣಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಎಷ್ಟು ಎಣ್ಣೆ ಒಳಗಡೆ ಹಾಕಿದ್ರೆ ಘಮ ಫ್ಲೇವರ್ ಬರುತ್ತೆ ಅಂತಂದರೆ ಸಕ್ಕತ್ತಾಗಿರುತ್ತೆ. ಇದನ್ನು ಫ್ರೈ ಮಾಡಿಕೊಂಡು ನಾನು ರುಬ್ಕೊಂಡಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಆದಷ್ಟು ಜಾಸ್ತಿ ಮಸಾಲೆ ಹಾಕಿಲ್ಲ, ಕಡಿಮೆ ಮಸಾಲೆನ ಹಾಕಿ ರುಬ್ಬಿರುವಂಥದ್ದು. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೀಟ್ರೂಟ್ ಬೇಯಿಸ್ಕೊತಾ ಇದ್ನಲ್ಲ ಆ ನೀರು ಹಾಕ್ಕೊಳ್ಳೋಣ. ನಾನು ಆಚೆ ಕಡೆ ಚೆಲ್ಬಿಡ್ತಿದ್ದೆ, ಅದನ್ನು ಸೂಪು ಕೂಡ ಮಾಡ್ಕೊಂಡು ಕುಡಿಬೋದು. ಇತ್ತೀಚೆಗೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ, ಆದಷ್ಟು ನಾನು ಯೂಸ್ ಆಗುವಂಥದ್ದೆಲ್ಲ ವೇಸ್ಟ್ ಅಂತ ಹೇಳಿ ಹೊರಗಡೆ ಹಾಕ್ಬಿಡ್ತಿದ್ದೆ, ಆ ರೀತಿ ಮಾಡಬಾರ್ದು. ಸೊ ಇವಾಗ ನಾನು ಸೋಸೋ ಜಾಲರಿ ತಗೊಂಡೆಲ್ಲ ನೀಟಾಗಿ ಬೀಟ್ರೂಟೆಲ್ಲ ಸೋಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿ ನೀರು ಬಂದಿದೆ, ಅದು ಬೀಟ್ರೂಟ್ ಬೆಂದಿರುವಂಥದ್ದು. ಈಗ ನಾನು ಕಡಿಮೆ ಉರಿಯುವಂಥ ಸ್ಟವ್ಗೆ ಸಾಂಬಾರನ್ನ ಎತ್ತಿಟ್ಬಿಟ್ಟು ಪಲ್ಯನೂ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಜಸ್ಟು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಅಸಿಡಿಟಿ ಬರಬಾರ್ದು ಅಂತೇಳಿ 1 ಇಂಚಷ್ಟು ಹಿಂಗನ್ನ ಹಾಕೋತೀನಿ. ಕಾಯಿ ಸಾಂಬಾರಿಗೂ ಬೇಕು ಅಂದರೆ ನೀವು ಹಾಕೋಬೋದು, ಆದರೆ ನಾನು ಹಾಕೊಂಡಿಲ್ಲ. ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಇದಿಷ್ಟು ಹಾಕ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ 2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು 1 ಕಡ್ಡಿ ಕರಿಬೇವಿನ ಸೊಪ್ಪು, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೆನಪಿರಲಿ, ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಏನೂ ಕೂಡ ನಾನು ಹಾಕ್ಕೊಂಡಿಲ್ಲ. ಇದಿಷ್ಟು ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ನಲ್ಲ ಬೀಟ್ರೂಟ್ನ, ಅದನ್ನು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ, ಚೆನ್ನಾಗಿ ಬೆಂದಿರುತ್ತಲ್ವಾ. ನಾನು 2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿರೋದು, ನೆನಪಿರಲಿ ನಿಮಗೆ. ರುಚಿಗೆ ತಕ್ಕಷ್ಟು ಉಪ್ಪು ಬೇಯಬೇಕಾದ್ರೆ ಹಾಕಿದೆ, ಇವಾಗ ಉಪ್ಪು ಹಾಕ್ಕೊಂಡಿಲ್ಲ. ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡ್ಬೋದು. ಲಾಸ್ಟಲ್ಲಿ 1-2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಕು. ಬೀಟ್ರೂಟ್ ಪಲ್ಯ, ಬೀಟ್ರೂಟ್ ಸಿಂಪಲ್ ಪಲ್ಯ ಅಂತೂ ರೆಡಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಗ ರೆಡಿ ಆಗುತ್ತೆ ಅಂದರೆ, ಸಾಂಬಾರು ಬೇಯುವಷ್ಟರಲ್ಲಿ ಪಲ್ಯನ ರೆಡಿ ಮಾಡ್ಕೋಬೋದು. ಸೊ ಫೈನಲಿ ಈಗ ಪಲ್ಯ ಅಂತೂ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರಿಗೆ ನಾನು ಬೀಟ್ರೂಟ್ ಬೇಯಿಸಿದಂಥ ನೀರನ್ನು ಕೂಡ ಹಾಕ್ಕೊಂಡೆ. ಸೊ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ಸಾಂಬಾರು. ನಮ್ಮನೇಲಿ ಅಮ್ಮ ಕಾಯಿ ಸಾಂಬಾರನ್ನ ಕಾಯಿ ಉಳ್ಕೊಂಡಾಗ ಈ ರೀತಿ ಮಾಡ್ತಿದ್ರು, ಮತ್ತು ಮನೇಲಿ ತುಂಬ ಕೆಲಸ ಇದ್ದಾಗ ಕಾಯಿ ಸಾಂಬಾರನ್ನ ಮಾಡ್ತಿದ್ರು. ಸಖತ್ತಾಗಿ ಮಾಡ್ತಾರೆ ಅಮ್ಮ ಅಂತೂ. ಇದಕ್ಕೆ ನಾನು ಬಾಳೆಹಣ್ಣು ಸ್ಮೂದಿನೂ ಕೂಡ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಏನು ಮಿಕ್ಸ್ ಮಾಡಿಲ್ಲ, ಜಸ್ಟ್ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡು ರುಬ್ಬಿಟ್ಕೊಂಡಿರುವಂಥದ್ದು. ಮತ್ತು ಹಾಲು ಕೂಡ ಹಾಕಿಲ್ಲ. ಹಾಲು ಹಾಕಿದ್ರೆ ನಮ್ಮ ಮನೆಯವರು ಇಷ್ಟಪಡಲ್ರು. ಸಿಂಪಲ್ಲಾಗಿ ಬಾಳೆಹಣ್ಣು ಸ್ಮೂದಿ, ಸಬ್ಸಿಗೆ ಸೊಪ್ಪು, ಕಾಯಿ ಸಾಂಬಾರು, ಬೀಟ್ರೂಟ್ ಪಲ್ಯ. ಸೊ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ನನ್ನ ಇವತ್ತಿನ ದಿನಚರಿ ಇದಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ನೀವು ಕಾಮೆಂಟ್ ಮಾಡಿದ್ರೆ ನಾನು ಕೂಡ ಇನ್ನೂ ಒಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.